ಓಕೆ, ನಾಳೆ ಇನ್ ಕೇಸ್ RCB ಗೆದ್ರೆ obviously RCB ಪ್ಲೇ ಆಫ್ಗೆ ಹೋಗುತ್ತೆ. ಅಲ್ಲಿ ಯಾವ ತಂಡಗಳು ಎದುರಾಗಬಹುದು? ಅಂದ್ರೆ ಅದೇ ಈಗ ಆರ್ ಸಿ ಬಿ ತರನೇ ಈಗ ಟಾಪ್ ಅಲ್ಲಿ ಇರೋದು RR, ಪಂಜಾಬ್, ಅವರಿಗೂ ಅಷ್ಟೇ ಚಾಲೆಂಜ್ ಇರುತ್ತೆ ನೆಕ್ಸ್ಟ್ ಪ್ಲೇ ಆಫ್ ಹೋಗ್ಬೇಕು ಅಂತ. ಆದ್ರೆ ಅವ್ರಿಗೆಲ್ಲ ಒಂದು ಚಾನ್ಸ್ ಏನಂದ್ರೆ ಒಂದ್ 2 ಮ್ಯಾಚ್ ಗೆದ್ಕೊಂಡ್ರೆ ಸಾಕು ಅಂತಿರುತ್ತೆ ಪ್ಲೇ ಆಫ್ ಹೋಗಿ. ಹಾಗಿದ್ದಾಗ ಇವರಿಗೆ ನೆಕ್ಸ್ಟ್ ಅದು ಏನು ಅವ್ರಿಗೆ ಅಂತ ಚಾಲೆಂಜ್ ಇರಲ್ಲ RCB ಅವ್ರಿಗೆ. ಯಾರೇ ಅಪೋಸಿಟ್ ಬಂದ್ರು ಕೂಡ ಇವ್ರದ್ದು ಒಳ್ಳೆ ಸ್ಟ್ರಾಂಗ್ ಇದೆ. ಅಂದ್ರೆ ಕಪ್ ಗೆಲ್ಲಕ್ ಬೇಕಾಗಿರುವಂತಹ ಎಲ್ಲಾ ಬ್ಯಾಲೆನ್ಸ್ ಇವ್ರ ಟೀಮ್ ಅಲ್ಲಿ ಇದೆ. ಸೊ ಅವ್ರಿಗೇನು ಅದು ಮ್ಯಾಟರ್ ಆಗಲ್ಲ ಅನ್ಸುತ್ತೆ. ಅಂದ್ರೆ ಈ ಸಲ IPL ನಲ್ಲಿ ಬೆಸ್ಟ್ ಬೌಲರ್ ಅಂತ ಯಾರಿದ್ದಾರೆ, ಜೊತೆಗೆ ನಾಳೆ ಪಂದ್ಯದಲ್ಲಿ ಬೆಸ್ಟ್ ಬೌಲರ್ ಯಾರು? ಅಲ್ಲಿ ನೋಡಿದ್ರೆ ಭುವನೇಶ್ವರ್ ಕುಮಾರೇ ಪರ್ಪಲ್ ಕ್ಯಾಪ್ ಅಲ್ಲಿ ಇರೋದೇ RCB ಬೌಲರ್, ಬೆಸ್ಟ್ ಬೌಲರ್ ಈ ಸೀಸನ್ ಅಲ್ಲಿ. ಅಂಡ್ ನಾಳೆ ಕೂಡ ಆ ಪಿಚ್ ಹೇಳಿದ್ನಲ್ಲ, ಬ್ಲಾಕ್ ಸಾಯಿಲ್ ಪಿಚ್ ಅಂದ್ರೆ ಅದು ಸ್ವಲ್ಪ ಸ್ಲೋ ಪಿಚ್. ಅಲ್ಲಿ ಅನುಭವ ಬೇಕಾಗುತ್ತೆ. ಯಾರು ಅವ್ರಿಗೆ ಗೊತ್ತಿದ್ರೆ ಮಾತ್ರ ಆ ಪಿಚ್ ಅಲ್ಲಿ ಆಡಕ್ಕಾಗುತ್ತೆ. ಹೌದು. ಭುವನೇಶ್ವರ್ ಕುಮಾರಿಗೆ ಎಷ್ಟೋ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಅಲ್ಲಿ ಅವರು ಸ್ವಲ್ಪ ನೋಡ್ಕೊಂಡು ಅವರ ಲೆಂತ್ ನ ಅವ್ರ ಪೇಸ್ ನ ವೇರಿಯೇಷನ್ ಮಾಡೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಭುವನೇಶ್ವರ್ ಕುಮಾರ್ ಚೆನ್ನಾಗಿ ಆಡ್ಬೋದು ಅಲ್ಲಿ. ಆ ಕಡೆನೂ ಕೂಡ ಮೊಹಮ್ಮದ್ ಶಮಿ ಅವರು ಒಳ್ಳೆ ಎಕ್ಸ್ಪೀರಿಯನ್ಸ್ಡ್ ಬೌಲರೇ ಲಕ್ನೋ ಕಡೆ. ಬಟ್ ಸ್ಟಿಲ್ ಕಂಪೇರ್ ಟು ಆಲ್ ಭುವನೇಶ್ವರ್ ಕುಮಾರ್ ಸ್ವಲ್ಪ ಚೆನ್ನಾಗಿ ಆಡೋ ಚಾನ್ಸಸ್ ಇರುತ್ತೆ. ಹೌದು. ಸೊ ಅಲ್ಲ, ಹೌದು ಕರೆಕ್ಟ್. ಒಂದೇನಂತಂದ್ರೆ ಇವ್ರು ಹೇಳ್ದಂಗೆ ಭುವನೇಶ್ವರ್ ಕುಮಾರ್ ಈ ಪರ್ಪಲ್ ಕ್ಯಾಪ್ ರೇಸ್ ಅಲ್ಲಿ ಟಾಪ್ ಅಲ್ಲಿ ಇದ್ದಾರೆ. ಸೊ ನಮ್ಮ RCB ಅದೊಂದು ಪ್ಲಸ್ ಪಾಯಿಂಟ್. ಜೊತೆಗೆ ಹೆಜಲ್ವುಡ್ ಕೂಡ ವಿಕೆಟ್ ಟೇಕರ್ ಆಗದೆ ಇದ್ರು ಒಂಥರ ರನ್ ಕಂಟ್ರೋಲ್ ಕೆಲವು ಮ್ಯಾಚ್ ಅಲ್ಲಿ ಮಾಡಿದ್ದಾರೆ. ಇನ್ನ ಅಭಿನಂದನ್ ಸಿಂಗ್ ಅಲ್ವಾ ಅವರು ಇದ್ದಾರೆ, ರಸಿಕ್ ದರ್ ಇದ್ದಾರೆ. ಸೊ ಈ ತರ ಬೌಲರ್ ಪಡೆನೇ ಇದೆ RCBಗೆ. ಮೈನಸ್ ಆದ್ರೆ RCBಗೆ ಬೌಲಿಂಗ್ ಅಲ್ಲೇ. ಬಟ್ ಆದ್ರೂ ಕೂಡ ಲಕ್ನೋನ ಸೋಲ್ಸೋ ಎಲ್ಲ ಒಂದು ಬೌಲಿಂಗ್ ಸ್ಟ್ರಾಟಜಿ RCB ಅಲ್ಲಿ ಇದೆ. ಹೌದು. ಇನ್ನೊಂದೇನ್ ಮ್ಯಾಟರ್ ಆಗುತ್ತೆ ಅಂದ್ರೆ ಅಲ್ಲಿ ಸ್ಪಿನ್ನರ್ಸ್. ಹೌದು. ಅವ್ರು ಎಷ್ಟು ಚೆನ್ನಾಗಿ ಸ್ಪಿನ್ನರ್ಸ್ ನ ಆಡಿಸ್ತಾರೆ ಅನ್ನೋದು. ಈಗ RCB ಏನಾದ್ರು ಒಂದು ಚೇಂಜಸ್ ತರಬಹುದು ಅಂದ್ರೆ ಸ್ವಪ್ನಿಲ್ ಸಿಂಗ್ ನ ಆಡಿಸಬಹುದು ಅವರು. ಬ್ಯಾಟಿಂಗ್ ಆಪ್ಷನ್ ಕೂಡ ಇರುತ್ತೆ. ಸ್ವಪ್ನಿಲ್ ಸಿಂಗ್, ಸುಯೇಶ್ ಶರ್ಮಾ ಅಂಡ್ ಕೃಣಾಲ್ ಪಾಂಡ್ಯ, 3 ಸ್ಪಿನ್ನರ್ಸ್ ಏನಾರು ಅವ್ರು ತಂದ್ರೆ ಅಲ್ಲಿ ಒಳ್ಳೆ ವರ್ಕ್ ಆಗ್ಬೋದು RCB ಅವ್ರಿಗೆ. ಅಂಡ್ ವೆಂಕಟೇಶ್ ಅಯ್ಯರ್ ಕೂಡ ಸ್ಪಿನ್ನಿಂಗ್ ಆಪ್ಷನ್ ಇದೆ, ಆಲ್ರೌಂಡರ್. ಸೊ ಒಂದ್ 4 ಸ್ಪಿನ್ನರ್ ನ ಆಡ್ಸೋ ಚಾನ್ಸಸ್ ಇರುತ್ತೆ RCB ಅವ್ರಿಗೆ. ಯಾಕಂದ್ರೆ ಅಲ್ಲಿ ಸ್ಪಿನ್ನೇ ಮೇನ್ ಆ ಪಿಚ್ ಅಲ್ಲಿ. ಅವ್ರ ಕಡೆ ಅಂತ ಸ್ಪಿನ್ ವರ್ಕ್ ಆಗ್ತಿಲ್ಲ ಈ ಇಡೀ ಸೀಸನ್ ಅಲ್ಲಿ. ದಿಗ್ವೇಶ್ ರಾಠಿ ಇರ್ಬೋದು ಅಥವಾ ಸಿದ್ಧಾರ್ಥ್ ಇರ್ಬೋದು, ಅವ್ರದ್ದೇನ್ ಅಂತ ಆಟ ಬರ್ತಿಲ್ಲ. RCB ಅವ್ರು ಚೆನ್ನಾಗಿ ಸ್ಪಿನ್ ನ ಯೂಸ್ ಮಾಡ್ಕೊಂಡ್ರೆ ಚಾನ್ಸ್ ಇರುತ್ತೆ. ಅಲ್ಲ, ಇನ್ನೊಂದ್ ಏನಂತಂದ್ರೆ RCBದು ಬ್ಯಾಟಿಂಗ್ ಪಡೆನೆ ಒಂದು ಬೇರೆ ತರ ಇತ್ತು. ಅಂದ್ರೆ ಬ್ಯಾಟಿಂಗ್ ಲೈನಪ್ ಅಂದ್ರೆ ಎಲ್ಲಾ ಟೀಮ್ಗಿನ ಸ್ಟ್ರಾಂಗು. ಸೊ ಲಾಸ್ಟ್ ಮ್ಯಾಚ್ ಅಲ್ಲಿ ನೀವು ಅಬ್ಸರ್ವ್ ಮಾಡಿರ್ತೀರ ಅನ್ಸುತ್ತೆ, RCB ಬ್ಯಾಟಿಂಗ್ ಲೈನಪ್ ಸ್ವಲ್ಪ ಕೊಲ್ಯಾಪ್ಸ್ ಆಗ್ತಿದೆ. ಒಂದಿಬ್ರು 3 ಬ್ಯಾಟ್ಸ್ಮನ್ ಗಳು ಕರೆಕ್ಟ್ ಆಗಿ ಆಡ್ತಾ ಇಲ್ಲ. ಸೊ ಅಲ್ಲೇನಾದ್ರು ಚೇಂಜಸ್ ಮಾಡ್ಕೋಬಹುದಾ ಅಂತ ಅನ್ಸುತ್ತೆ ನನ್ಗೆ. ಅದೇ ಅಲ್ಲಿ ಈಗ ನೋಡಿ, ಅವರು ಟಾಪ್ ಆರ್ಡರ್ ಅಲ್ಲಿ ಫಿಲ್ ಸಾಲ್ಟ್ ಇಂಜುರಿ ಆದ್ಮೇಲೆ ಬೆತೆಲ್ ನ ತಂದಿದ್ದಾರೆ. ಆದ್ರೆ ಅವ್ರಿಗೆ ಯಾಕೋ ಆ ಒಂದ್ 2-3 ಮ್ಯಾಚ್ ಆಡಕ್ಕೆ ಆಗ್ಲಿಲ್ಲ. ಅಲ್ಲೇನಾರು ಅವರು ಜಾರ್ಡನ್ ಕಾಕ್ಸ್ ನ ತರೋ ಚಾನ್ಸಸ್ ಇರುತ್ತೆ. ಯಾಕಂದ್ರೆ ಅವರಿಗೆ ವಿಕೆಟ್ ಕೀಪಿಂಗ್ ಆಪ್ಷನ್ ಕೂಡ ಇದೆ. ಹೌದು. ಜಿತೇಶ್ ಶರ್ಮನ್ ಏನಾರು ಕೂಡ್ಸಿ ಇವ್ರು ಕಾಕ್ಸ್ ಆಡ್ಬೋದು. ಅಲ್ಲಿ ಅವ್ರು ಒಂಚೂರು ಆ ಬ್ಯಾಟಿಂಗ್ ಒಂದ್ ಸ್ವಲ್ಪ ಇನ್ನ ಸ್ಟ್ರಾಂಗ್ ಆಗೋ ಚಾನ್ಸಸ್ ಇರುತ್ತೆ. ಜಿತೇಶ್ ಶರ್ಮಾ ಆಲ್ಮೋಸ್ಟ್ ಈ ಸೀಸನ್ ತುಂಬಾ ವೀಕ್, ಏನ್ ಅಂತ ಆಟ ಆಡ್ತಿಲ್ಲ. ಹಾಗಿದ್ದಾಗ ಅವ್ರು ಅದೊಂದು ಚೇಂಜಸ್ ಮಾಡಬಹುದು. ಬಿಟ್ರೆ ಇನ್ನೆಲ್ಲ ಓಕೆ, ಎಲ್ಲ ಮಿಡಲ್ ಆರ್ಡರ್ ಕೂಡ ಸ್ಟ್ರಾಂಗ್ ಇದೆ. ಜಿತೇಶ್ ಶರ್ಮಾ ಒಂಚೂರು ಸ್ಟ್ರಗಲ್ ಮಾಡ್ತಿದ್ರು ಅನ್ಸುತ್ತೆ. ಒಂದ್ ಸ್ವಲ್ಪ ಬಾಲ್ ತಿಂತಿದ್ರು, ಬಿಟ್ರೆ ಅಂತ ಸ್ಟ್ರಗಲ್ ಏನಲ್ಲ. ಹೌದು. ಶೆಪರ್ಡ್ಗೂ ಹಂಗೆ ಇತ್ತು, ವಿಕೆಟ್ ತೆಗಿತಾ ಇಲ್ಲ, ಬ್ಯಾಟಿಂಗು ಚೆನ್ನಾಗಿಲ್ಲ. ಬ್ಯಾಟಿಂಗು ತೋರ್ಸಿದ್ರು ಲಾಸ್ಟ್ ಟೈಮ್ ಒಂದು ಮ್ಯಾಚ್ ಸೋತ್ರು, 2 ವಿಕೆಟ್ ಏನೋ ತೆಗೆದ್ರು ಒಂದೇ ಓವರ್ ಅಲ್ಲಿ. ಅವ್ರು ಎಂತ ಟೈಮ್ ಅಲ್ಲಿ ಬೇಕಾದ್ರೂ ಅಬ್ಬರಿಸಬಹುದು, ಅದೇನ್ ತೊಂದ್ರೆ ಇರಲ್ಲ. ಸೊ RCBಗೆ ಯಾವ್ದೆಲ್ಲ ಪ್ಲಸ್ ಆಗ್ಬೋದು, ಯಾವ್ದೆಲ್ಲ ಮೈನಸ್ ಆಗ್ಬೋದು ನಾಳೆ ಪಂದ್ಯದಲ್ಲಿ? ಮೇನ್ ಅದೇ ಮಿಡಲ್ ಆರ್ಡರ್ ಅಲ್ಲಿ ಬ್ಯಾಟಿಂಗ್. ಈಗ ಹೇಳಿದ್ವಲ್ಲ ಜಿತೇಶ್ ಶರ್ಮಾ ಅಂತವ್ರನ್ನ ಏನಾದ್ರು ಮತ್ತೆ ಆಡ್ಸಿದ್ರೆ ಅವ್ರೊಂದ್ ಸ್ವಲ್ಪ ಸ್ಟ್ರಗಲ್ ಮಾಡೋ ಚಾನ್ಸಸ್ ಇರುತ್ತೆ ಆ ಪಿಚ್ ಅಲ್ಲಿ. ಅದು ಮೈನಸ್ ಆಗಬಹುದು. ತುಂಬಾ ಸ್ಕೋರಿಂಗ್ ಮಾಡಕ್ ಆಪ್ಷನ್ ಇರಲ್ಲ. ಪ್ಲಸ್ ಅಂದ್ರೆ ಅದೇ ಮೈನ್ ಎಕ್ಸ್ಪೀರಿಯನ್ಸ್ಡ್ ಪ್ಲೇಯರ್ಸ್ ಇದಾರಲ್ಲ, ಈ ಕೊಹ್ಲಿ, ಅವ್ರಿಗೆ ಅಂತ ಪಿಚ್ ಅಲ್ಲಿ ಹೆಂಗ್ ಆಡ್ಬೇಕು ಅಂತ ಗೊತ್ತಿದೆ. ಯಾಕಂದ್ರೆ ಪ್ರತಿ ಬಾಲು ಅಲ್ಲಿ ಹೊಡಿಯಕ್ ಆಗಲ್ಲ ಆ ಲಕ್ನೋ ಪಿಚ್ ಅಲ್ಲಿ. ಪ್ರತಿ ಬಾಲು 6 ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ. ಹಂಗಿದಾಗ ನೋಡ್ಕೊಂಡು ಆಂಕರಿಂಗ್ ರೋಲ್ ಮಾಡ್ಕೊಂಡು ಸ್ಟ್ರೈಕ್ ರೊಟೇಟ್ ಮಾಡ್ಕೊಂಡು ಆಡೋರು ಬೇಕಾಗಿರುತ್ತೆ ಅಲ್ಲಿ. ಕೊಹ್ಲಿ ಇದು ಒಳ್ಳೆ ಆಟ ಎಕ್ಸ್ಪೆಕ್ಟ್ ಮಾಡ್ಬೋದು. ಅಂಡ್ ಫ್ಯಾನ್ಸ್ ಕೂಡ ಅದನ್ನ ತಲೆಯಲ್ಲಿ ಇಟ್ಕೋಬೇಕು. ಏನಂದ್ರೆ ಆ ಮ್ಯಾಚ್ ಅಲ್ಲಿ ನಾವು ತುಂಬಾ 200-250 ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ ಆ ಪಿಚ್ ಅಲ್ಲಿ. ಹಂಗಿದಾಗ ಯಾರು ಸ್ಲೋ ಆಡಿದ್ರು ಕೂಡ ಆ ಪಿಚ್ಗೆ ಅನುಗುಣವಾಗಿ ಅವ್ರು ಆಡಕ್ ಹೋಗ್ತಾರೆ ಹೊರತು ಬೇರೆ ಇನ್ನೇನಿರಲ್ಲ. ಸೊ ಕೊಹ್ಲಿ ಕೀ ಫ್ಯಾಕ್ಟರ್ ಅಂದ್ರೆ ಕೊಹ್ಲಿ, ಭುವನೇಶ್ವರ್ ಕುಮಾರ್ ಇಂಥವ್ರು ಸ್ವಲ್ಪ ಅನುಭವ ಇರೋರು ಆ ಪಿಚ್ ಅಲ್ಲಿ ಚೆನ್ನಾಗಿ ಆಡ್ಬೋದು. ಓಕೆ, ಲಕ್ನೋಗೆ ಯಾವ್ದು ಪ್ಲಸ್ ಆಗ್ಬೋದು, ಯಾವ್ದು ಮೈನಸ್ ಆಗ್ಬೋದು? ಲಕ್ನೋಗೆ ನನ್ನ ಪ್ರಕಾರ ಒಂದು ಅವ್ರಿಗೆ ಏನಂತಾರೆ ಪ್ರೆಸರೇ ಮೈನಸ್. ಇವಾಗ ಗೆಲ್ಲೇಬೇಕು, ಆಲ್ರೆಡಿ ನಾವು ಪ್ಲೇ ಆಫ್ ಇಂದ ಹೊರಗೆ ಬೀಳೋ ತರ ಇದೀವಿ, ನಾವು ಗೆಲ್ಲೇಬೇಕು ಅನ್ನೋದು ಪ್ರೆಸರ್ ಇದ್ದೇ ಇದೆ. ಸೊ ಇನ್ನೊಂದು RCB ಅಂದ್ರೆ ಯಾವ ಟೀಮ್ಗೂ ಕೂಡ ಅದು ತರ ನೈಟ್ ಎಲ್ಲ ನಿದ್ದೆ ಇಟ್ಕೊಂಡು ಸ್ಟ್ರಾಟಜಿ ಮಾಡೋ ತರ ಇದೆ. ಒಂದೇನಂತಂದ್ರೆ ಅಲ್ಲಿಗೆ ಇದಿಷ್ಟು ಮೈನಸ್. ಪ್ಲಸ್ ಏನಂತಂದ್ರೆ ರಿಷಬ್ ಪಂತ್ ನಿಂತ್ರೆ ಯಾವ ಮ್ಯಾಚ್ ಅನ್ನು ಕೂಡ ಟರ್ನ್ ಮಾಡೋ ಕೆಪಾಸಿಟಿ ಇದೆ. ಸೊ ಅವ್ರೇನಾದ್ರು ನಿಂತು ಚೆನ್ನಾಗಿ ಆಡಿದ್ರೆ RCBಗೆ ಸ್ವಲ್ಪ ಮೈನಸ್ ಆಗುತ್ತೆ.
ಲಕ್ನೋಗೆ ಪ್ಲಸ್ ಆಗುತ್ತೆ. ಇನ್ನೊಂದು ಪ್ಲಸ್ ಏನಂದ್ರೆ ಅವರಿಗೆ ಜೋಶ್ ಇಂಗ್ಲಿಷ್ ಟೀಮ್ ಜಾಯ್ನ್ ಆಗಿರೋದು ಇಲ್ಲಿ ತನಕ ಅವ್ರು ಇರ್ಲಿಲ್ಲ. ಅವ್ರು ಜಾಯ್ನ್ ಆಗಿರೋದ್ರಿಂದ ಒಂದ್ ಸ್ವಲ್ಪ ಬ್ಯಾಟಿಂಗ್ ನ ಸ್ಟ್ರಾಂಗ್ ಆಗಿದೆ. ಮತ್ತೆ ಹಿಮಂತ್ ಸಿಂಗ್ ಅಂತ ಅವರು ಆಲ್ರೌಂಡರ್, ಅವ್ರನ್ನು ಕೂಡ ಆಡಿಸ್ತಿದ್ದಾರೆ. ಅವ್ರದ್ದು ಒಂದಷ್ಟು ಅಡ್ವಾಂಟೇಜಸ್ ಇದೆ. ಅಲ್ಲೂ ಪ್ಲಸ್ ಪಾಯಿಂಟ್ ಇದೆ. ನಿಕೋಲಸ್ ಪೂರನ್ ಅಷ್ಟೇ, ಅವರೆಲ್ಲ ಹೆಂಗೆ ಅಂದ್ರೆ ಫಾರ್ಮಿಗೆ ಬಂದಿದ್ದಾರೆ. ಫಾರ್ಮಿಗೆ ಬಂದ್ರೆ ಮ್ಯಾಚ್ ಗೆಲ್ಸೋ ತರ ಆಟಗಾರರು ಅವರು. ಸೊ ಅವರು ಫಾರ್ಮ್ ಅಲ್ಲಿ ಇಲ್ಲ ಅಷ್ಟೇ. ಸೊ ಬಂದ್ರೆ 100% RCB ಅದು ಮೈನಸ್ ಆಗೋ ಚಾನ್ಸ್ ಇದೆ. ಓಕೆ, ಫ್ಯಾನ್ಸ್ ಗಳಿಗೆ ಏನಂತಂದ್ರೆ RCB ಅಂದ್ರೆ ವಿರಾಟ್ ಕೊಹ್ಲಿ ಅಂತ ಅವ್ರ ತಲೆಯಲ್ಲಿ ಆಲ್ರೆಡಿ ಇದೆ. ನಾಳೆ ಗೇಮ್ ಅಲ್ಲಿ ವಿರಾಟ್ ಕೊಹ್ಲಿ ಅವರಿಂದ ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ನೀವು? ಅಂದ್ರೆ ಅವರಿಂದ ಬಿರುಸಿನ ಆಟನ ನಾವು ನಾಳೆ ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ. ಸ್ಟಿಲ್ ಅವರು ಅವರ ಒಂದು ಸ್ಟ್ರೈಕ್ ರೇಟ್ ಅಲ್ಲಿ ಒಂದು 60-70 ಹೊಡೆಯೋ ಚಾನ್ಸಸ್ ಇರುತ್ತೆ. ಯಾಕಂದ್ರೆ ನಾಳೆ ಅವರೇ ಮೇನ್ ನಿಲ್ಬೇಕಾಗಿರೋದು. ಬೇರೆಯವರಿಗೆಲ್ಲ ಆ ಪಿಚ್ ಅಲ್ಲಿ ಅಂದ್ರೆ ಒಂದಷ್ಟು ಅನುಭವ ಕೊರತೆ ಇದ್ದೇ ಇರುತ್ತೆ. RCB ಹೊಸ ಟೀಮ್ ಆಗಿರುತ್ತೆ, ಆ ಒಂದು ಸ್ಟ್ರಾಟಜಿ ಅದೆಲ್ಲ ನೋಡ್ಕೊಂಡಾಗ ಕೊಹ್ಲಿ ಅವರು ಒಂದ್ ಸ್ವಲ್ಪ ಅದೇ ಒಂದು ಮಿನಿಮಮ್ ಸ್ಟ್ರೈಕ್ ರೇಟ್ ಅಲ್ಲಿ ಆಡೋ ಚಾನ್ಸಸ್ ಇರುತ್ತೆ ಕೊಹ್ಲಿ ಅವರು ಆಟ. ಸೊ ಇನ್ನೊಂದು ಏನಂತಂದ್ರೆ ಒಂದು ಕೊಹ್ಲಿ ಫ್ಯಾನ್ ಆಗಿ ಕೊಹ್ಲಿ ಸೆಂಚುರಿ ಹೊಡಿಬೇಕು ಅನ್ನೋದು ಇದ್ದೇ ಇರುತ್ತೆ. ಸೊ ನಮ್ಮ RCB ಕಡೆಯಿಂದ ಈ ಸೀಸನ್ ಯಾರು ಸೆಂಚುರಿ ಇಲ್ಲ, ಫಸ್ಟ್ ಕೊಹ್ಲಿನೇ ಹೊಡಿಲಿ ಅನ್ನೋದು ಒಂದು ಆಸೆ ಇರುತ್ತೆ. ಇನ್ನ ಅವ್ರೇನಾದ್ರು ಒಂದು 5 ಓವರ್ ಇದ್ರು ಸಾಕು, ಆ ಮ್ಯಾಚ್ ನಮ್ ಕಡೆ ಟರ್ನ್ ಆಗೋದಂತೂ ಗ್ಯಾರಂಟಿ. ಸೊ ಅದೇ ಎಲ್ಲಾ ಫ್ಯಾನ್ಸ್ ನಮಗೂ ಅದೇ ಮೇನ್ ಏನಂದ್ರೆ ಅವ್ರದ್ದು ಲಾಸ್ಟ್ 2 ಮ್ಯಾಚಸ್ ಇಂದ ಓಪನಿಂಗ್ ಒಂದ್ ಸ್ವಲ್ಪ ಪವರ್ ಪ್ಲೇ ಅಲ್ಲೇ ವಿಕೆಟ್ ಬೀಳ್ತಿದೆ. ಅವ್ರು ಅದನ್ನ ಒಂಚೂರು ಕಾನ್ಸಂಟ್ರೇಟ್ ಮಾಡಿ ಅವ್ರ ಓಪನಿಂಗ್ ಅಲ್ಲಿ ಒಳ್ಳೆ ಪಾರ್ಟ್ನರ್ಶಿಪ್ ಕೊಟ್ರೆ ಒಳ್ಳೆ ರನ್ ಕೊಡ್ಬೋದು. ಏನು ಎಲ್ಲ ಹೇಳ್ತಿರಲ್ಲ 300 ಟಾರ್ಗೆಟ್ ಕೊಡ್ಬೇಕು ಅಂತ. ಸೊ ನಾಳೆನ ಮ್ಯಾಚ್ ಅಲ್ಲಿ RCB ಗೆ ಆತರ ಹೊಡೆಯೋ ಚಾನ್ಸ್ ಇದೆ. ಬಟ್ ಅದು ಬೌಲಿಂಗ್ ಪಿಚ್ ಆಗಿರೋದ್ರಿಂದ ಸ್ವಲ್ಪ ಅದೇ ನನ್ನ ನೆಕ್ಸ್ಟ್ ಕ್ವೆಶ್ಚನ್ ಅದೇ ಇತ್ತು. ಎಲ್ಲರೂ ಹೇಳ್ಕೊ ಬರ್ತೀರಾ 300 ಸ್ಕೋರ್ ಮಾಡ್ಬೇಕು ಅಂತ. ಸೊ ನಾಳೆ ಮಾಡ್ತಾರಾ? ಅದೇ ಹೇಳ್ತಾ ಇಲ್ವಾ, ಪಿಚ್ ಸ್ವಲ್ಪ ಅದು ಬೌಲಿಂಗ್ ಪಿಚ್ ಆಗಿರೋದ್ರಿಂದ ಅಷ್ಟು ರನ್ ಜಾಸ್ತಿ ಬರಲ್ಲ. 300 ಕಷ್ಟನೇ. ಬಟ್ RCB ಯಾವಾಗ ಏನಂತ ಹೇಳಕ್ ಆಗಲ್ಲ. ಪಾಸಿಬಲ್ ಸ್ವಲ್ಪ ಚಾನ್ಸಸ್ ಕಮ್ಮಿನೇ. ಉಳಿದಿರೋ ಮ್ಯಾಚಸ್ ಅಲ್ಲಿ ಹೊಡೆಯೋ ಚಾನ್ಸ್ ಇದೆ ಬೇರೆ ಮ್ಯಾಚ್ ಅಲ್ಲಿ. ಓಕೆ, ಈಗ RCB ಗೆ ಮತ್ತೊಂದು ಬಲ ಅಂತಂದ್ರೆ ಅಭಿಮಾನಿಗಳು ಅಂತಾನೆ ಹೇಳ್ಬೋದು. ಸೊ ನಾಳಿನ ಗೇಮ್ ಅಲ್ಲಿ ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇರಬಹುದು ಫ್ಯಾನ್ಸ್? ನಾಳಿನ ಗೇಮ್ ಅಲ್ಲಿ ಇಷ್ಟೇ ಮ್ಯಾಚ್ ನಡೀತಾ ಇರೋದು ಲಕ್ನೋದಲ್ಲಲ್ವಾ. ಸೊ ನೀವು ಅಲ್ಲಿ ನಾಳೆ ಮ್ಯಾಚ್ ನೋಡ್ಬಿಟ್ಟೆ ಬೇಕಾದ್ರೆ ಕೇಳಿ, ಆಲ್ಮೋಸ್ಟ್ ಎಲ್ಲ ಕೂಡ RCB ಜೆರ್ಸಿ ರೆಡ್ ಅಲ್ಲೇ ಇರುತ್ತೆ. ಸೊ ಅದು ಯಾವ ಸ್ಟೇಡಿಯಂ ಇರ್ಲಿ RCB ಫ್ಯಾನ್ಸ್ ಇದ್ದೇ ಇರ್ತಾರೆ. ಸೊ ಫ್ಯಾನ್ಸ್ ಕಡೆಯಿಂದ ಸಪೋರ್ಟ್ ಎಂಕರೇಜ್ ಇದ್ದೇ ಇರುತ್ತೆ. ಇನ್ನ ಅದ್ ಬಿಟ್ಟು RCB ಪ್ಲೇಯರ್ಸ್ ಮೇಲೆ ಡಿಪೆಂಡ್. ಆ ಒಂದು ಸಪೋರ್ಟ್ ತಗೊಂಡು ಚೆನ್ನಾಗಿ ಆಡಿ ಸ್ಟ್ರಾಟಜಿ ಮಾಡಿ ಗೆದ್ರೆ 100% ಫ್ಯಾನ್ಗೆ ಒಂಥರ ಗಿಫ್ಟ್. ಮತ್ತೆ ಅವ್ರು ಒಂದೇ ಮೈಂಡ್ ಸೆಟ್ ಅಲ್ಲಿ ಇರ್ತಾರೆ. ನಾಳೆ ಲಕ್ನೋ ಅಲ್ವಾ, ಆರಾಮಾಗಿ ಹೊಡಿತಾರೆ ಅನ್ನೋ ಒಂದು ಮೈಂಡ್ ಸೆಟ್ ಅಲ್ಲಿ ಇರ್ತಾರೆ. ಒನ್ ಸೈಡೆಡ್ ಮ್ಯಾಚ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಏನೋ ಒಂಚೂರು ಆಚೆ ಉಲ್ಟಾ. ಹೌದು, ಕರೆಕ್ಟ್. ಆಕ್ಚುಲಿ ಲಕ್ನೋ ವೀಕ್ ಇದೆ, ಒನ್ ಸೈಡ್ ಆಗುತ್ತೆ ಅನ್ನೋ ಪ್ಲಾನ್ ಇರುತ್ತೆ. ಬಟ್ RCB ಅದು ಇಷ್ಟ ಇಲ್ಲ ಫ್ಯಾನ್ಸ್ಗೆ. ಯಾಕೆಂದ್ರೆ ಒನ್ ಸೈಡ್ ಆಯ್ತಂದ್ರೆ ಫ್ಯಾನ್ಸ್ ತುಂಬಾ ಬೇಜಾರು ಮಾಡ್ಕೊಳ್ತಾರೆ. ಇಲ್ಲಿ ಚಿನ್ನಸ್ವಾಮಿ ಮ್ಯಾಚ್ ಅಲ್ಲೂ ಅಷ್ಟೇ, ಒನ್ ಸೈಡ್ ಆಯ್ತಾ ಅರ್ಧಕ್ಕೆ ಬರ್ತಾರೆ. ಸೊ ನಮಗೆ RCB ಅಂದ್ರೆ ಕೊನೆ ತನಕ ಬಾಲ್ ತನಕ ಬಾಯಿಗೆ ಬರ್ಸಿ ಗೆಲ್ಬೇಕು, ಆ ತರ ಫ್ಯಾನ್ಸ್ ಎಲ್ಲ ಎಕ್ಸ್ಪೆಕ್ಟೇಷನ್ ಇರೋದು. ಮತ್ತೆ RCB ಮ್ಯಾಚಸ್ ಗಳನ್ನ ನೋಡಿದ್ರೆ ನಾವು ಇತ್ತೀಚೆಗೆ 2 ಗೆಲ್ಲುತ್ತೆ 1 ಸೋಲುತ್ತೆ, 2 ಗೆಲ್ಲುತ್ತೆ 1 ಸೋಲುತ್ತೆ. ಈಗ ಸೋತಿರಲ್ಲ, ಹಿಂದಿನ ಮ್ಯಾಚ್ ಸೋತಿದೆ, ಇದು ಗೆಲ್ಲೋ ಚಾನ್ಸಸ್ ಆ ಒಂದು ಇದ್ರ ಪ್ರಕಾರ ನೋಡಿದ್ರೆ ಹೌದು ಇದು ಗೆಲ್ಲೋ ಚಾನ್ಸಸ್ ಇರುತ್ತೆ ಅಂತ. ಲಕ್ನೋಗ್ ಆತರ ನೋಡಕ್ಕಲ್ಲ, ಯಾಕಂದ್ರೆ ಫಸ್ಟ್ 2 ಅಷ್ಟೇ ಗೆದ್ದಿರೋದು, ಇನ್ನೆಲ್ಲ ಸೋತಿದೆ. ಒಂದು ಸೂಪರ್ ಓವರ್ ಅಲ್ಲಿ ಕೂಡ ಸೋತಿದೆ. ಲಕ್ನೋ ಸ್ವಲ್ಪ ದುಸ್ಥಿತಿಲಿ. ಓಕೆ, ಒಳ್ಳೆ ಚೆನ್ನಾಗಿ ಹೇಳಿದ್ರಿ. ಸೊ ನಾಳೆ ರನ್ ಯಾರು ಜಾಸ್ತಿ ಹೊಡಿಬಹುದು RCB ಇಂದನಾ? RCB ಇಂದ. RCB ಕಡೆಯಿಂದ ನನ್ನ ಪ್ರಕಾರ ಫಾರ್ಮ್ ಅಲ್ಲಿ ಇರೋದು ಇವಾಗ ನೋಡೋದಾದ್ರೆ ಒಂದು ಕೊಹ್ಲಿ ಫಸ್ಟ್. 3 ಬ್ಯಾಟ್ಸ್ಮನ್ ಹೇಳ್ತೀನಿ. ಕೊಹ್ಲಿ ಆಯ್ತಾ, ಕೊಹ್ಲಿ ಆದ್ಮೇಲೆ ಪಡಿಕಲ್ ಆದ್ಮೇಲೆ ನನ್ನ ಪ್ರಕಾರ ಕ್ಯಾಪ್ಟನ್ ಪಟಿದಾರ್. ಸ್ವಲ್ಪ 3 ಜನ ಆಪ್ಷನ್. ನಮ್ದು ಅದೇ ಕೊಹ್ಲಿ ಒಂದು ಪಕ್ಕ, ಅದು ನಮ್ಗೆ ಸ್ಟ್ರಾಂಗ್ ಸೆನ್ಸ್ ಹೇಳ್ತಿದೆ ಕೊಹ್ಲಿನೇ ಆಡೋದು ಅಂತ. ಬಿಟ್ರೆ ಇನ್ನೊಂದು ಪತಿದಾರ್. ಓಕೆ, ಇವ್ರು ಹೇಳಿದಂಗೆ ಪತಿದಾರ್ ಅದು ಅವ್ರದ್ದು ಚಾನ್ಸಸ್ ಇದೆ. ಇನ್ನೊಂದು ಟಿಮ್ ಡೇವಿಡ್ ಇರ್ಬೋದು ಅಂತ ನನಗೆ ಅನ್ಸೋದು. ಅವ್ರಿಗೆ ಒಳ್ಳೆ ಪವರ್ ಹಿಟ್ಟರು. ಮತ್ತೆ ಅದು ಸ್ವಲ್ಪ ದೊಡ್ಡದಿದೆ ಅದು ಸ್ಟೇಡಿಯಂ. ಹಾಗಾಗಿ ಅದಕ್ಕೆ ಒಂದು ಪವರೇ ಬೇಕಾಗದು ಆ ಪಿಚ್ ಹೊಡಿಬೇಕಾದ್ರೆ. ಸೊ ಟಿಮ್ ಡೇವಿಡ್ ಹೊಡಿಯೋ ಚಾನ್ಸಸ್ ಇರುತ್ತೆ. ಹೌದು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.